ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕರ್ಣ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಕರ್ಣ ಅವ್ರ ಮನೆಯಲ್ಲಿ ಮತ್ತೆ ನಿಧಿ ಅವ್ರ ಮನೆಯಲ್ಲಿ ಗಣೇಶನ ಹಬ್ಬನ ಮಾಡ್ತಾ ಇರ್ತಾರೆ. ಕರ್ಣ ಅವ್ರ ಮನೆಯಲ್ಲಿ ಗಣೇಶನ ಕೂರಿಸಿ ಎಲ್ಲರೂ ಕೂಡ ಪೂಜೆ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ರಮೇಶ್ ಕೂಡ ಬರ್ತಾರೆ. ಆಗ ರಮೇಶ್ ಅವರು ಕರ್ಣನ ಮಾತಾಡಿಸ್ತಾರೆ. ಎಲ್ರಿಗೂ ಕೂಡ ತುಂಬಾನೇ ಆಶ್ಚರ್ಯ ಆಗುತ್ತೆ. ಆಗ ರಮೇಶ್ ಅವರು ರೂಮ್ಗೆ ಹೋಗಿ ಬಿಳಿ ಪಂಚೆ ಮತ್ತೆ ಬಿಳಿ ಶರ್ಟ್ ಅನ್ನ ಒಂದು ಪ್ಲೇಟಲ್ಲಿ ಇಟ್ಕೊಂಡು ತಗೊಂಡ್ ಬರ್ತಾರೆ. ಅದನ್ನ ನೋಡಿ ಎಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಕರ್ಣ, ನಾನು ಇಷ್ಟು ದಿನ ತುಂಬಾನೇ ತಪ್ಪು ಮಾಡಿದ್ದೀನಿ. ನನಗೆ ಈಗ ಅದು ಅರ್ಥ ಆಗ್ತಾ ಇದೆ. ನಾನು ಇಷ್ಟು ದಿನ ನಿನಗೆ ಮದುವೆ ಆಗಬೇಡ ಅಂತ ಹೇಳ್ತಾ ಇದ್ದೆ, ಆದರೆ ಇನ್ನು ಮುಂದೆ ಹೇಳ್ತಾ ಇದ್ದೀನಿ ಕರ್ಣ, ನೀನು ಮದುವೆ ಆಗು ಅಂತ ಹೇಳ್ತಾರೆ. ಅದನ್ನ ಕೇಳಿ ಕರ್ಣ ಅವರು, ಹಾಗೇನೂ ಇಲ್ಲ ಅಪ್ಪ, ನಾನು ಮದುವೆ ಆಗಬೇಕು ಅಂತ ಏನಿಲ್ಲ, ನಿಮ್ಮ ಆಶೀರ್ವಾದ ಒಂದಿದ್ರೆ ನನಗೆ ಅಷ್ಟೇ ಸಾಕು ಅಂತ ಹೇಳ್ತಾರೆ. ಆಗ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಅಂತ ಹೋದರೆ ನಿನಗೆ ಆಶೀರ್ವಾದ ಮಾಡೋ ಅರ್ಹತೆ ಕೂಡ ಯೋಗ್ಯತೆಯೂ ಕೂಡ ಇಲ್ಲ. ಯಾಕೆಂದರೆ ಅಷ್ಟೊಂದು ತಪ್ಪನ್ನ ಮಾಡಿದ್ದೀನಿ. ನಾನು ಇನ್ನು ಮುಂದೆ ನಿನಗೆ ಆ ರೀತಿ ಹೇಳೋದಿಲ್ಲ, ನೀನು ಮದುವೆ ಆಗು ಕರ್ಣ ಅಂತ ಹೇಳ್ತಾರೆ. ಅದನ್ನು ಕೇಳಿ ಅಜ್ಜಿಗಂತೂ ತುಂಬಾ ಖುಷಿಯಾಗುತ್ತೆ. ಆಗ ಕರ್ಣ ಅಜ್ಜಿ ಅವರು, ರಮೇಶ ನೀನೇನಪ್ಪ ಈ ರೀತಿ ಬದಲಾಗ್ತಾ ಇರೋದು? ಅಯ್ಯೋ ಗಣಪ, ನೀ ನನ್ನ ಬೇಡಿಕೆನ ಈಡೇರಿಸ್ಬಿಟ್ಟಲ್ಲ, ನನಗೆ ತುಂಬಾ ಖುಷಿ ಆಗ್ತಿದೆ. ರಮೇಶ ಬಾರಪ್ಪ ಅಂತ ಹೇಳಿ ಹತ್ರ ಕರೀತಾರೆ. ಆಗ ರಮೇಶ್ ಅವ್ರು ಮಾತಾಡಿದ ಮಾತುಗಳನ್ನ ಕೇಳಿ ತುಂಬಾ ಖುಷಿಯಾಗಿ ಆಗ ಅಜ್ಜಿ ಅವರು ತುಂಬಾ ಹೊಗಳ್ತಾರೆ. ಮನೆಯವರೆಲ್ಲರೂ ಕೂಡ ತುಂಬಾ ಖುಷಿ ಆಗ್ತಾರೆ. ಆಗ ಕರ್ಣ ಅವರು ರೂಮ್ಗೆ ಬಂದು ಅವ್ರ ತಾತನ ಫೋಟೋದ ಮುಂದೆ ನಿಂತ್ಕೊಂಡು, ತಾತ, ನಾನು ಅಂದ್ಕೊಂಡಿದ್ದ ದಿನ ಬಂದ್ಬಿಡ್ತು, ಎಷ್ಟು ಬೇಗ ಬರುತ್ತೋ ಅಂತ ನಾನು ಕಾಯ್ತಾನೆ ಇದ್ದೆ, ಆದರೆ ಇಷ್ಟು ಬೇಗ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅಪ್ಪ ನನ್ನನ್ನು ಕೊನೆಗೂ ಒಪ್ಕೊಂಡ್ಬಿಟ್ರು. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇಷ್ಟು ದಿನ ಖುಷಿನ ಮನಸ್ಸಲ್ಲೇ ಬಚ್ಚಿಟ್ಕೊಳ್ತಾ ಇದ್ದೆ, ಆದರೆ ಇವಾಗ ಅದನ್ನ ಎಕ್ಸ್ಪ್ರೆಸ್ ಮಾಡೋ ಸಮಯ ಬಂದಿದೆ. ನನಗೆ ತುಂಬಾ ಖುಷಿ ಆಗ್ತಿದೆ ಅಂತ ಅಷ್ಟು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ನಿಧಿ ಮತ್ತು ನಿತ್ಯ ಇಬ್ಬರು ಕೂಡ ಹಬ್ಬಕ್ಕೆ ತಯಾರಿ ಮಾಡ್ತಾ ಇರ್ತಾರೆ. ಆಗ ನಿಧಿ ರೂಮ್ಗೆ ಬಂದು ಗೊಂಬೆ ಹತ್ರ ಮಾತಾಡ್ತಾ ಇರ್ತಾರೆ. ನಾನು ಇವಾಗ ಏನು ಮಾಡೋದು ಮುದ್ದು? ನನ್ನ ಅಕ್ಕ ನನ್ನ ಹುಡುಗನ ಕರ್ಸೋದಕ್ಕೆ ಹೇಳಿದ್ದಾರೆ. ನಾನು ನನ್ನ ಹುಡುಗ ಕರ್ಣ ಅವರೇ ಅಂತ ಹೇಗೆ ಹೇಳಲಿ? ಕರ್ಣ ಅಂತ ಏನಾದರೂ ಹೇಳ್ಬಿಟ್ರೆ ನನ್ನನ್ನು ಏನಿಲ್ಲ ಸರಿಯಾಗಿ ತಲೆ ಮೇಲೆ ಬಿಟ್ಬಿಡ್ತಾಳೆ ಅಷ್ಟೇ. ಏನು ಮಾಡೋದು ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ. ಕರ್ಣ ಸರ್ ನನ್ನ ಹುಡುಗ ಅಂತ ನಾನು ಯಾವ ರೀತಿ ಹೇಳ್ಕೊಳ್ಳಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ನಿತ್ಯ ಅವರು, ನಿಧಿ, ನೀನು ನಿನ್ನ ಹುಡುಗನ ಬರೋದಕ್ಕೆ ಕೇಳಬೇಕು, ಇಷ್ಟೊತ್ತಾದರೂ ನೀನು ಇಲ್ಲೇ ಇದೆಯಲ್ಲ, ಕರ್ಕೊಂಬರೋದಕ್ಕೆ ಹೋಗಿಲ್ವಾ ನೀನು ಅಂತ ಕೇಳ್ತಾರೆ. ಆಗ ನಿಧಿ, ಅಕ್ಕ ಏನು ಹೇಳ್ತಿದ್ಯಾ ಅಕ್ಕ, ಏನು ಮಾಡೋದಪ್ಪ, ನಾನು ಇವಾಗ ಕರ್ಣ ಸರ್ ಅವ್ರನ್ನ ಕರ್ಕೊಂಬಂದಿಲ್ಲ ಅಂತ ಅಂದರೆ ನನ್ನನ್ನು ಅಕ್ಕ ಸುಮ್ಮನೆ ಬಿಡಲ್ಲ, ಹುರಿದಾಕ್ಬಿಡ್ತಾಳೆ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ನಿತ್ಯ ಅವರು, ನಿಧಿ, ನೀನು ನನಗೆ ಯಾವುದೇ ರೀತಿ ರೀಸನ್ ಹೇಳೋ ಆಗಿಲ್ಲ, ಇವತ್ತು ನಿನ್ನ ಹುಡುಗ ಬರಲೇಬೇಕು, ನಾನು ನಿನ್ನ ಹುಡುಗನ ಜೊತೆ ಮಾತಾಡಲೇಬೇಕು, ಅವನು ನಿನ್ನ ಪ್ರೀತಿನ ಒಪ್ಕೊಂಡಿಲ್ಲ ಅಂತ ಬೇರೆ ಹೇಳ್ತಾ ಇದೆಯಾ, ಹೀಗಿರುವಾಗ ನಾನು ಮಾತಾಡಲೇಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ನಿಧಿ, ಅಲ್ಲ, ನಾನು ಕರ್ಣ ಸರ್ ನಾನು ಪ್ರೀತಿ ಮಾಡ್ತಾರೋ ಹುಡುಗ ಅಂತ ಹೇಳಿದ್ರೆ ನನ್ನ ಮಕ್ಕ ಸುಮ್ಮನೆ ಬಿಟ್ಬಿಡ್ತಾಳ. ಕರ್ಣ ಸರ್ ಅಂದರೆ ಇವ್ರಿಗೆ ತುಂಬಾ ಕೋಪ, ಅಂಥದ್ರಲ್ಲಿ ನಾನೇ ಹಿಂದೆ ಬಿದ್ದು ಹೋಗ್ತಿದ್ದೀನಿ ಅಂತ ಅಂದರೆ ನಮ್ಮ ಅಕ್ಕ ಮಾತ್ರ ಸುಮ್ಮನೆ ಇರಲ್ಲ. ಏನಪ್ಪ ಮಾಡೋದು ದೇವ್ರೆ, ಈ ಸಮಯದಲ್ಲಿ ನೀನೇ ಹೇಗಾದರೂ ಕಾಪಾಡಪ್ಪ ಅಂತ ಅಂದ್ಕೊಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಕರ್ಣ ಅವರು ಕೂಡ ಕಾಲಿಂಗ್ ಬೆಲ್ ಮಾಡ್ತಾರೆ. ಅಷ್ಟೊತ್ತಿಗೆ ಯಾರು ಬಂದರು, ನಿನ್ನ ಹುಡುಗನೇ ಇರ್ಬೋದಾ ಅಂತ ಕೇಳ್ತಾರೆ ನಿತ್ಯ ಅವರು. ಆಗ ನಿಧಿ, ನನಗೇನು ಗೊತ್ತು, ನಾನು ನಿನ್ನ ಜೊತೆನೇ ಇದ್ದೀನಲ್ವಾ ಅಕ್ಕ ಅಂತ ಹೇಳ್ತಾರೆ. ಆಗ ಸರಿ ಆಯಿತು, ಬಾ ನೋಡೋಣ ಅಂತ ಹೇಳಿ ಇಬ್ಬರು ಕೂಡ ಹೋಗಿ ಡೋರ್ನ ಓಪನ್ ಮಾಡ್ತಾರೆ. ಆ ಕ್ಷಣನೇ ಕರ್ಣ ಅವ್ರನ್ನ ನೋಡಿ ನಿತ್ಯ ಅವರು ಶಾಕ್ ಆಗ್ತಾರೆ. ಅಂದರೆ ನಿಧಿ ಹುಡುಗ ಕರ್ಣ ಅವರ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಕರ್ಣ ಅವರು ಕೂಡ ಹುಡುಗನ ಕಡೆ ಅವ್ರನ್ನ ಮನೆ ಒಳಗಡೆ ವೆಲ್ಕಮ್ ಮಾಡೋದಿಲ್ವಾ ನೀವು ಅಂತ ಹೇಳ್ತಾರೆ. ಅದನ್ನು ಕೇಳಿ ಫುಲ್ ನಿತ್ಯ ಅವ್ರಿಗಂತೂ ಫುಲ್ ಶಾಕ್ ಆಗುತ್ತೆ. ಆಗ ನಿಧಿ ಕೂಡ ಶಾಕ್ ಆಗುತ್ತೆ, ಏನಪ್ಪ ಮಾಡೋದು, ಅಕ್ಕನಿಗೆ ಗೊತ್ತಾಗ್ಬಿಟ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ನಿತ್ಯ ಅವರು, ಹಾಗಾದರೆ ನಿಧಿ ಹುಡುಗ ಕರ್ಣನೇ ಇರ್ಬೋದು ಅಂತ ಫುಲ್ ಅವ್ರಿಗೆ ವಿಷಯ ಎಲ್ಲ ಗೊತ್ತಾಗ್ಬಿಡುತ್ತೆ. ಆಗ ಕರ್ಣ ಅವರು ಹಬ್ಬನ ಮುಗಿಸ್ಕೊಂಡು ಅಲ್ಲಿಂದ ಹೋಗ್ತಾರೆ. ನಂತರ ನಿಧಿ ಮತ್ತು ನಿತ್ಯ ಇಬ್ಬರು ಕೂಡ ರೂಮಲ್ಲಿರ್ತಾರೆ. ಆಗ ನಿತ್ಯ ಅವರು, ನಿಧಿ, ನನಗೆ ಗೊತ್ತಾಯಿತು, ನಿನ್ನ ಹುಡುಗ ಯಾರು ಅಂತ ನನಗೆ ಗೊತ್ತಾಯಿತು ಅಂತ ಹೇಳ್ತಾರೆ. ಆಗ ನಿಧಿ ಅವರು, ನೀನು ಎಲ್ಲ ಹೋಫಿ ಹೇಳ್ತಾ ಇದೆಯಾ, ನನ್ನ ಹುಡುಗ ಯಾರು ಅಂತ ಕಂಡುಹಿಡಿಯೋದಕ್ಕೆ ಈ ರೀತಿ ಮಾತಾಡ್ತಿದ್ಯಾ ಅಲ್ವಾ ಅಂತ ಹೇಳ್ತಾರೆ. ಆಗ ನಿತ್ಯ ಅವರು, ಅಲ್ಲ ನಿಧಿ, ನನಗೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನನಗೆ ನಿನ್ನ ಹುಡುಗ ಯಾರು ಅಂತ ಗೊತ್ತಾಯಿತು, ಕೆ ಇಂದ ಶುರುವಾಗುತ್ತೆ ತಾನೇ ಅಂತ ಮೊದಲು ಲೆಟ್ರ್ ಹೇಳ್ತಾರೆ. ಆಗ ನಿಧಿ ಅವರಂತೂ ಫುಲ್ ಶಾಕ್ ಆಗ್ತಾರೆ. ಏನಪ್ಪ ಮಾಡೋದು, ಅಕ್ಕಂಗೆ ನಿಜವಾಗ್ಲೂ ಗೊತ್ತಾಗ್ಬಿಡುತ್ತೆ ಹೆಸರು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ನಿತ್ಯ ಅವರು, ಎರಡನೇ ಹೆಸರು ಎ, ಮೂರನೇ ಹೆಸರು ಆರ್ ಅಂತ ಹೇಳೇ ಬಿಡ್ತಾರೆ. ಅಷ್ಟೊತ್ತಿಗೆ ಕರ್ಣ ಅಂತ ಗೊತ್ತಾಗೇ ಬಿಡುತ್ತೆ. ಆಗ ನೆಕ್ಸ್ಟ್ ರಿಯಾಕ್ಷನ್ನು ನಿಧಿ ಮತ್ತು ನಿತ್ಯ ಅವ್ರದ್ದು ಇಬ್ಬರದು ಹೇಗಿರುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.